ಸೊ ಒಂದ್ ಕಡೆ ಜೈನಿಸಮ್ ನೋಡಿದ್ರೆ ಇನ್ನೊಂದು ಕಡೆ ಬುದ್ಧಿಸಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಬಬ್ಲಿ ಇಂಡಿಯನ್ ಸಿವಿಲೈಸೇಷನ್ ಅನ್ನ ಇನ್ಫ್ಲೂಯೆನ್ಸ್ ಮಾಡಿರೋದ್ರಲ್ಲಿ ಒಂದು 10-20 ಜನ ಅಂತ ಬಂದ್ರೆ ಅದರಲ್ಲಿ ಬುದ್ಧನೂ ಕೂಡ ಒಬ್ಬನನ್ನ ಇನ್ಕ್ಲೂಡ್ ಮಾಡ್ಕೋಬಹುದು. ಸೊ ಯಾರು ಗೌತಮ ಬುದ್ಧ? ಇನ್ನೊಂದು ತಿಳ್ಕೊಳ್ಳಿ, ಬುದ್ಧ ಅಂತ ಹೇಳಿದ್ರೆ ಅದು ವ್ಯಕ್ತಿಯ ಹೆಸರಲ್ಲ, ಇಟ್ಸ್ ಅ ನೇಮ್ ಆಫ್ ಪೊಸಿಷನ್. ಆ ಬುದ್ಧ ಹುಡ್ನ ಅಟೈನ್ ಮಾಡಿದಾಗ ಅವನನ್ನ ಬುದ್ಧ ಅಂತ ಕರೀತಾರೆ ಅಷ್ಟೇ. ಬುದ್ಧ ಅನ್ನೋದು ಒಂದು ಸ್ಟೇಟಸ್ ತರ. ಈಗ ಯಾವ ತರ ನಾವು ಪೀಠಾಧಿಪತಿ ಅಂತ ಕರಿತೀವಲ್ವಾ, ಪ್ರೆಸಿಡೆಂಟ್ ಅಂತ ಒಂದು ಹೆಸರಿದೆ ಅಲ್ವಾ ನಮ್ಮ ದೇಶದಲ್ಲಿ. ಪ್ರೆಸಿಡೆಂಟ್ ಅಂತ ಎಲ್ಲರಿಗೂ ಪ್ರೆಸಿಡೆಂಟ್ ಅಂತ ಹೇಳ್ಕೊಂಡ್ ಬರ್ತೀವ ನಾವು? ಇಲ್ಲ, ಯಾರು ಪ್ರೆಸಿಡೆಂಟ್ ಆಗ್ತಾರೆ ಅವರಿಗೆ ಪ್ರೆಸಿಡೆಂಟ್ ಅಂತ ಹೇಳ್ಕೊಂಡ್ ಬರ್ತೀವಿ. ಅದೇ ತರದಲ್ಲಿ ಬುದ್ಧ ಅನ್ನೋದು ಅದು ಇಂಡಿವಿಜುವಲ್ ನ ನೇಮ್ ಅಲ್ಲ, ಇಟ್ಸ್ ಅ ನೇಮ್ ಆಫ್ ಅ ಪೊಸಿಷನ್. ಯಾರು ಬುದ್ಧ ಹುಡ್ನ ಅಟೈನ್ ಮಾಡ್ತಾರೆ ಅವ್ರನ್ನ ಬುದ್ಧ ಅಂತ ಕರೀತಾರೆ. ಸೊ ಹಿಸ್ಟ್ರಿಯಲ್ಲಿ ಅಥವಾ ಯಾವ ತರ ನಾವು ವೇದಿಕ್ ರಿಲಿಜನ್ ಅಲ್ಲಿ ಪುರಾಣಗಳನ್ನ ನೋಡಿದ್ವಿ ನಾವು, ಅದೇ ತರದಲ್ಲಿ ಬುದ್ಧಿಸಮ್ ಅಲ್ಲಿ ಜಾತಕಗಳನ್ನ ನೋಡ್ತೀವಿ ನಾವು. ಆ ಜಾತಕಗಳಲ್ಲಿ 500 ಬುದ್ಧಗಳು ಬರೋದನ್ನ ನಾವು ನೋಡ್ತೀವಿ. ಬುದ್ಧ ಅನ್ನೋದು ಸ್ಟೇಟಸ್, ಬುದ್ಧ ಅನ್ನುವಂಥದ್ದು ಪೊಸಿಷನ್, ಹೆಸರಲ್ಲ. ಸೊ ಈ ಏನ್ ಬುದ್ಧ ನೋಡ್ತಾ ಇದ್ದೀವಿ ಇವನನ್ನ ನಾವು ಗೌತಮ ಬುದ್ಧ ಅಂತ ಕರಿತೀವಿ. ಗೌತಮ ಬುದ್ಧ ಶಾಕ್ಯ ಮುನಿ ಅಂತಾನು ಕೂಡ ಕರೀತಾರೆ. ಇವನ್ಗೆ ತಥಾಗತ ಅಂತಾನು ಕೂಡ ಕರೀತಾರೆ. ತಥಾಗತ ಅಂದ್ರೆ ಎಲ್ಲಾನು ತಿಳ್ಕೊಂಡಿರೋನ್ಗೆ ತಥಾಗತ ಅಂತ ಕರೀತಾರೆ ಬುದ್ಧಿಸಮ್ ಅಲ್ಲಿ. ಸೊ ಈ ಗೌತಮ ಬುದ್ಧನನ್ನ ಶಾಕ್ಯ ಮುನಿ ಅಂತಾನು ಕರೀತಾ ಇದ್ರು, ಆಲ್ಸೋ ಆಸ್ ತಥಾಗತ್. ಈ ಗೌತಮ ಬುದ್ಧಂದು ಒರಿಜಿನಲ್ ಹೆಸರು ಸಿದ್ಧಾರ್ಥ. ಸಿದ್ಧಾರ್ಥ ಹುಟ್ಟೋದು ತಂದೆ ಹೆಸರು ಶುದ್ಧೋಧನ, ಹಿ ವಾಸ್ ಅ ರೂಲರ್ ಆಫ್ ಶಾಕ್ಯನ್ ರಿಪಬ್ಲಿಕ್. ತನ್ನ ತಾಯಿ ಹೆಸರು ಮಹಾಮಾಯ, ಶಿ ವಾಸ್ ಅ ಪ್ರಿನ್ಸೆಸ್ ಆಫ್ ಕೋಸಲ ಡೈನಾಸ್ಟಿ. ಸೊ ಬುದ್ಧ ಹುಟ್ಟಿದ ತಕ್ಷಣ ತಾಯಿ ತೀರ್ಕೊಂಡ್ಬಿಡ್ತಾಳೆ ಮಹಾಮಾಯ. ಸೊ ಅದಕ್ಕೋಸ್ಕರ ಇವನನ್ನ ಸ್ಟೆಪ್ ಮದರ್ ಬೆಳೆಸ್ತಾಳೆ, ಅವಳ ಹೆಸರು ಗೌತಮಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವನನ್ನ ನಾವು ಗೌತಮ ಬುದ್ಧ ಅಂತ ಕರಿತೀವಿ, ನೋನ್ ಆಫ್ಟರ್ ಹಿಸ್ ಮದರ್. ಅವನ ತಾಯಿ ಹೆಸರನ್ನು ತಗೊಳ್ಳೋದನ್ನ ನಾವು ನೋಡ್ತೀವಿ. ಹಿ ವಾಸ್ ಬಾರ್ನ್ ಆನ್ ವೈಶಾಖ ಪೂರ್ಣಿಮಾ, ಅದನ್ನ ಇವತ್ತು ನಾವು ಬುದ್ಧ ಪೂರ್ಣಿಮಾ ಅಂತ ಸೆಲೆಬ್ರೇಟ್ ಮಾಡೋದನ್ನ ನೋಡ್ತೀವಿ. ಬರ್ತ್ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ನೇಪಾಳದಲ್ಲಿ ಕಪಿಲವಸ್ತು ಅಂತ ಒಂದು ಪ್ಲೇಸ್ ಬರುತ್ತೆ. ಕಪಿಲವಸ್ತುನ ಲುಂಬಿನಿ ಗಾರ್ಡನ್ಸ್ ನಲ್ಲಿ ಬುದ್ಧ ಹುಟ್ಟಿರೋದು 6th century BCE ಅಂತ ಹೇಳೋದು ನೋಡ್ತೀವಿ. ಹೆಂಡತಿ ಹೆಸರು ಯಶೋಧರ, ಮಗನ ಹೆಸರು ರಾಹುಲ. ಸೊ ಇದು ಬುದ್ಧನ ಅರ್ಲಿ ಹಿಸ್ಟ್ರಿ ಅಂತ ನಾವು ಹೇಳ್ಬೋದು. ಸೊ ಈ ಬುದ್ಧ ಹುಟ್ಟಿದಾಗ ಒಬ್ಬ ಜ್ಯೋತಿಷಿ ಹೇಳ್ತಾನಂತೆ, ಇಲ್ಲ ಇವನು ಇಡೀ ದೇಶ ಗೆಲ್ಲುವಂತ ಸಾಮ್ರಾಟ ಆಗ್ತಾನೆ, ಇಲ್ಲ ಅಂತ ಹೇಳಿದ್ರೆ ಸನ್ಯಾಸದಲ್ಲಿ ಸಾಮ್ರಾಟ ಆಗ್ತಾನೆ ಅಂತ ಹೇಳ್ತಾನಂತೆ ಅವ್ರಪ್ಪನ್ಗೆ. ಸೊ ಅವ್ರಪ್ಪಂಗೆ ಯಾವ ತಂದೆಗೂ ಕೂಡ ಮಗ ಸನ್ಯಾಸಿಯಾಗಿ ಹೋಗೋದು ಇಷ್ಟ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾನೆ ಬುದ್ಧ, ಯಾವತ್ತೂ ಕೂಡ ಜೀವನದಲ್ಲಿ ಅರಮನೆ ಆಚೆನೆ ಹೋಗಬಾರದು ಅನ್ನೋ ರೀತಿಯಲ್ಲಿ ಎಲ್ಲಾ ಫೆಸಿಲಿಟೀಸ್ ಬಹಳ ಬೇಗ ಮದ್ವೆ ಮಾಡಿಸ್ತಾನೆ. ಹಾಕೊಳ್ಳೋದಕ್ಕೆ ಬಟ್ಟೆ ಆಗಿರ್ಬೋದು, ಸೇವಕರಾಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಆ ಒಂದು ಪ್ಯಾಲೇಸ್ ನ ಬೌಂಡ್ರಿ ಒಳಗಡೆ ಅರೇಂಜ್ಮೆಂಟ್ ಮಾಡ್ಸಿರ್ತಾನೆ. ಆದ್ರೆ ಒಂದಿನ ಏನಾಗುತ್ತೆ, ಬುದ್ಧನ್ಗೊಂದು 28-29 ವರ್ಷ ಆಗಿರುತ್ತೆ. ಒಂದ್ಸರಿ ಈಗ ಯಾವ ತರ ಇದೆ ನಮ್ಮ ಕ್ಯಾಪಿಟಲ್, ಯಾವ ತರ ಇದೆ ನಮ್ಮ ನಗರ, ಯಾವ ತರ ಇದೆ ಅಂತ ಸುತ್ತಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಚೆನ್ನ ಅಂತ ಹೇಳ್ಬಿಟ್ಟು ಅವನ ಕುದುರೆ ಸವಾರ ಇರ್ತಾನೆ, ಅವನ ಚಾರಿಯಟರ್ ಇರ್ತಾನೆ. ಆ ಚೆನ್ನನಿಗೆ ಹೇಳ್ತಾನೆ, ಬಾ ಒಂದು ಸುಮ್ಮನೆ ಒಂದು ರೌಂಡ್ ಹಾಕೊಂಡ್ ಬರೋಣ, ನಾವು ಹೋಗ್ಬಿಟ್ಟು ನಗರ ಪ್ರದಕ್ಷಿಣೆ ಮಾಡ್ಕೊಂಡ್ ಬರೋಣ ಅಂತ ಹೇಳ್ತಾನೆ. ಹೊರಡ್ತಾನೆ. ಹೋಗ ಹಾದಿಯಲ್ಲಿ ಒಬ್ಬ ಮುದುಕ ಸಿಗ್ತಾನೆ. ಬುದ್ಧ ನೋಡ್ತಾನೆ, ಅರೆ ಯಾರಪ್ಪ ಇದು, ಮುಖ ಎಲ್ಲ ಸುಕ್ಕಾಗ್ಬಿಟ್ಟಿದೆ, ಬಾಕ್ಕೊಂಡು ನಡಿತೀಯಾನೆ, ಕಷ್ಟಪಟ್ಟು ನಡಿತೀಯಾನೆ, ಯಾರಿದು ಅಂತ ಕೇಳ್ತಾನೆ. ಚೆನ್ನ ಹೇಳ್ತಾನೆ, ಮಹಾರಾಜ ಯುವರಾಜ, ಅವನಿಗೆ ಮುದುಕ ಅಂತ ಕರೀತಾರೆ. ಹೌದಾ ಪಾಪ, ಇವನು ಹಿಂಗೆ ಹುಟ್ಬಿಟ್ಟಿರ್ತಾನೆ ಇವನು ಅಂತ ಬುದ್ಧ ಕೇಳ್ತಾನೆ. ಏನಕ್ಕಂದ್ರೆ ಬುದ್ಧ ಮುದುಕರನ್ನೇ ನೋಡಿರೋದಿಲ್ಲ. ಮುದುಕರನ್ನ ನೋಡ್ಬಿಟ್ರೆ ಏನಾಗ್ಬಿಡುತ್ತೆ, ವೈರಾಗ್ಯ ಬರುತ್ತೆ ಅಂತ ಅವರಪ್ಪ ಮುದುಕರನ್ನ ಅವನ ಸುತ್ತಮುತ್ತನ್ನು ಕೂಡ ಸುಳಿಯೋದಕ್ಕೆ ಬಿಟ್ಟಿರ್ಲಿಲ್ಲ. ಸೊ ಮುದುಕರನ್ನ ನೋಡ್ತಾನೆ, ಕೇಳ್ತಾನೆ, ಇವ್ನು ಹುಟ್ಟಾನೆ ಹಿಂಗಿದ್ಬಿಟ್ನಾ ಅಂತ ಕೇಳ್ತಾನೆ. ಇಲ್ಲ ಯುವರಾಜ, ನಾವು ಕೂಡ ಫೈನಲಿ ಮುದುಕರಾಗ್ತೀವಿ ಅಂತ. ನಾನೂ ಆಗ್ತೀನ ಅಂತಾನೆ ಬುದ್ಧ. ಯಾರು? ಸಿದ್ಧಾರ್ಥ. ಓ ಯುವರಾಜ, ನೀವು ಕೂಡ ಮುದುಕರಾಗ್ತೀರಾ ಅಂತ ಹೇಳ್ತಾನೆ. ಅದಾದ್ಮೇಲ್ಗಡೆ ಒಬ್ಬ ಕುಷ್ಠರೋಗಿನ್ ನೋಡ್ತಾನೆ, ಒಬ್ಬ ರೋಗಿನ್ ನೋಡ್ತಾನೆ. ತುಂಬಾ ನರ್ಲಾಡ್ತಿರ್ತಾನೆ, ಗೋಳಾಡ್ತಿರ್ತಾನೆ. ಇವ್ನು ಯಾರಪ್ಪ ಹಿಂಗ್ ನರ್ಲಾಡ್ತೀಯಾನೆ, ಈ ತರ ಒದ್ದಾಡ್ತೀಯಾನೆ ಅಂತ ಕೇಳ್ತಾನೆ. ಅಲ್ಲಿ ತನಕನೂ ಕೂಡ ಈ ರೋಗಗ್ರಸ್ತರನ್ನ ನೋಡೇ ಇರ್ಲಿಲ್ಲ ಬುದ್ಧ. ಅಲ್ಲಿ ತನಕನೂ ಈ ರೋಗ ಬಂದಿರೋನ್ನ ಬುದ್ಧ ನೋಡೇ ಇರ್ಲಿಲ್ಲ. ಅವನಿಗೂ ಕೂಡ ಯಾವತ್ತೂ ರೋಗನೂ ಬಂದಿರಲಿಲ್ಲ. ಏನಕ್ಕೆ? ಎಲ್ಲ ಹೈ ಕ್ವಾಲಿಟಿ ಫುಡ್ಸ್ ತಿಂತಿದ್ದ, ಹೈ ಕ್ವಾಲಿಟಿ ಎಂಜಾಯ್ಮೆಂಟ್ ಇರ್ತಾ ಇತ್ತು, ಒಳ್ಳೆ ಆಕ್ಸಿಜನ್ ಸಿಗ್ತಾ ಇತ್ತು ಅವತ್ತಿನ ಟೈಮ್ನಲ್ಲಿ. ಬುದ್ಧನ್ಗೂ ಯಾವತ್ತೂ ಕಾಯಿಲೆ ಬಂದಿರಲಿಲ್ಲ, ಕಾಯಿಲೆ ಬಂದಿರೋನು ನೋಡೂ ಇರ್ಲಿಲ್ಲ. ಅವ್ನು ನೋಡ್ತಾನೆ, ಇದ್ಯಾರು ಅಂತ ಕೇಳ್ತಾನೆ. ಇವನು ರೋಗ ಬಂದ ಅಂತ ಹೇಳ್ತಾನೆ. ನನಗೂ ಬರುತ್ತಾ ಅಂತ ಕೇಳ್ತಾನೆ. ಹೌದು ಯುವರಾಜ, ನಿಮ್ಗೂ ಕೂಡ ರೋಗ ಬರ್ಬೋದು ಅಂತ ಚೆನ್ನ ಹೇಳ್ತಾನೆ. ಅದಾದ್ಮೇಲ್ಗಡೆಗೆ ಒಂದು ಹೆಣ ಹೊತ್ಕೊಂಡು ಹೋಗ್ತಿರ್ತಾರೆ. ಅಂದ್ರೆ ಈ ಡೆತ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ಕೂಡ ಬುದ್ಧನ್ಗೆ ಗೊತ್ತಿರ್ಲಿಲ್ಲ. ಇದ್ಯಾರು ಇವರು ಮಲಗಿಸ್ಕೊಂಡಿರಲ್ಲ ಇವನ್ನ ಅಂತ ಕೇಳ್ತಾನೆ. ಇಲ್ಲ ಯುವರಾಜ, ಇವನ್ ಸತ್ತೋಗ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ನನ್ನ ಸುಡೋದಕ್ಕೆ ಎತ್ಕೊಂಡು ಹೋಗ್ತಿದ್ದಾರೆ ಅಂತ ಕೇಳ್ತಾರೆ. ನಾನು ಏನಾದ್ರು ಸಾಯ್ತೀನ ಅಂತ ಕೇಳ್ತಾನೆ. ಹುಟ್ಟಿದವರೆಲ್ಲ ಸಾಯ್ಲೇಬೇಕಲ್ವ ಯುವರಾಜ ಅಂತ ಹೇಳ್ತಾನೆ. ಬುದ್ಧ ಚಿಂತೆಲ್ ಮುಳುಗೋಗ್ಬಿಡ್ತಾನೆ. ಅದೇ ಟೈಮ್ನಲ್ಲಿ ಒಬ್ಬ ಸನ್ಯಾಸಿ ನೋಡ್ತಾನೆ. ಸನ್ಯಾಸಿಗೆ ವಯಸ್ಸಾಗಿದೆ,
ಅಲ್ಲಲ್ಲಿ ಸ್ವಲ್ಪ ರೋಗಗಳು ಬಂದಿದೆ, ಇನ್ನೇನು ಸಾಯೋ ಕಾಲ ಹತ್ರ ಇದೆ, ಆದ್ರೂ ಕೂಡ ಮುಖದಲ್ಲಿ ಒಂದು ತೇಜಸ್ ಕಾಣ್ತಿರುತ್ತೆ, ಆದ್ರೂ ಕೂಡ ಮುಖದಲ್ಲಿ ಏನೋ ಒಂದು ಖುಷಿ ಕಾಣ್ತಿರುತ್ತೆ. ಇದ್ಯಾರಿದ್ದು ವಯಸ್ಸಾಗಿದೆ, ಸ್ವಲ್ಪ ಕಾಯಿಲೆ ಬಂದಂಗಿದೆ, ಇನ್ನೇನು ಇವನು ಸಾಯ್ಬಹುದು, ಆದ್ರೆ ಇಷ್ಟೊಂದು ಖುಷಿಯಾಗಿದ್ದಾನಲ್ಲ ಅಂತ ಕೇಳ್ತಾನೆ. ಯುವರಾಜ ಇವ್ರನ್ನ ಸನ್ಯಾಸಿ ಅಂತ ಕರೀತಾರೆ ಅಂತ ಕೇಳ್ತಾನೆ. ನಾನು ಆಗ್ಬೋದು ಅಂದ್ರೆ ಸಾಧ್ಯ ಇದ್ರೆ ಆಗಬಹುದು ಅಂತ ಚೆನ್ನಾಗಿ ಹೇಳ್ತಾನೆ. ಅದೇ ಚಿಂತೆಯಲ್ಲಿ ಬುದ್ಧ ಸುಮಾರು ದಿನಗಳನ್ನ ಕಳಿತಾನೆ. ಅವನ ಹೆಂಡತಿ ಪ್ರೆಗ್ನೆಂಟ್ ಕೂಡ ಆಗಿರ್ತಾಳೆ. ಅವನಿಗೊಂದು ಮಗ ಹುಡ್ತಾನೆ, ರಾಹುಲ ಅಂತ ಹೇಳ್ಬಿಟ್ಟು. ಮಗ ಹುಟ್ಟಿದ ದಿನ ಬುದ್ಧ ಡಿಸೈಡ್ ಮಾಡ್ಕೊಳ್ತಾನೆ, ನಾನು ಕೂಡ ಸನ್ಯಾಸಿ ಆಗಬೇಕು. ಇದೇನು ಸೈಕಲ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನನಗೂ ಕೂಡ ವಯಸ್ಸಾಗುತ್ತೆ, ನನಗೂ ಕೂಡ ರೋಗ ಬರ್ಬೋದು, ನಾನು ಕೂಡ ಒಂದು ದಿನ ಸಾಯ್ಬೋದು, ಇದ್ರ ಅರ್ಥ ಏನು ಅಂತ ಮಾಡ್ತಾನೆ, ಮನೆಯಲ್ಲಿ ಹೊರಡೋದಕ್ಕೆ ರೆಡಿ ಆಗ್ತಾನೆ. ಅದನ್ನ ನಾವು ದ ಗ್ರೇಟ್ ರಿನೌನ್ಸಿಯೇಷನ್ ಅಂತ ಕರಿತೀವಿ. ಅವನೇನ್ ಮಾಡ್ತಾನೆ, ಅವನೆಲ್ಲ ಆಭರಣಗಳು, ರಾಜ್ಕುಮಾರ ಅಲ್ವಾ ಅವನು, ಯುವರಾಜ ಅಲ್ವಾ, ಹಿ ವಾಸ್ ಅ ಪ್ರಿನ್ಸ್ ರೈಟ್. ಸೊ ಹಾಗಾಗಿ ಎಲ್ಲ ಆಭರಣಗಳನ್ನ, ಅವನ ರಾಜ ವಸ್ತ್ರಗಳನ್ನ ಎಲ್ಲಾನು ಕೂಡ ತೆಗೆದು ಹಾಕ್ಬಿಟ್ಟು ಸನ್ಯಾಸಿದರ ಒಂದು ಕಾಷಾಯ ವಸ್ತ್ರನ ಹಾಕೊಂಡು ಅವನ ಕುದುರೆ ಮೇಲ್ಗಡೆ ಕಂತಕ ಅಂತ ಹೇಳ್ಬಿಟ್ಟು ಬುದ್ಧನ ಕುದುರೆ ಹೆಸರು, ಆ ಕಂತಕನನ್ನ ಮತ್ತೆ ಅವನ ಚಾರಿಟಿಯರ್ ಚಣ್ಣನ್ನ ಕರ್ಕೊಂಡು ಊರಿಂದ ಆಚೆಗೆ ಬರ್ತಾನೆ. ಊರಿಂದ ಆಚೆಗೆ ಬಂದು ಅವನ ಎಲ್ಲಾ ಡ್ರೆಸ್ ಏನಿರುತ್ತೆ ಅದೆಲ್ಲ ಚೇಂಜ್ ಮಾಡಿ ಚಣ್ಣನ ಜೊತೆಗೆ ಆ ಕಂತಕನ ಜೊತೆಗೆ ವಾಪಸ್ ಕಳ್ಸೋದನ್ನ ನಾವು ನೋಡ್ತೀವಿ. ಅದನ್ನ ಗ್ರೇಟ್ ರಿನೌನ್ಸಿಯೇಷನ್ ಅಂತ ಕರೀತಾರೆ. ಅಂದ್ರೆ ಎಲ್ಲವನ್ನು ಬಿಟ್ಟು ಬುದ್ಧ ಏನ್ ಮಾಡ್ತಾನೆ, ಅವ್ನು ರಾಜ ಆಗಬಹುದಿತ್ತು, ಮಹಾರಾಜ ಆಗಬಹುದಿತ್ತು, ಅವನಿಗೆ ಸುಮಾರು ಜನ ಹೆಂಡ್ತಿರಿದ್ರು, ಅವ್ನಿಗೆ ಏನೇನು ಪ್ಲೆಜರ್ ಸೀಕಿಂಗ್ ಫೆಸಿಲಿಟೀಸ್ ಬೇಕಿತ್ತು ಅದೆಲ್ಲಾನು ಕೂಡ ರೆಡಿ ಇತ್ತು ಬುದ್ಧನಿಗೆ. ಆದ್ರೂ ಕೂಡ ಏನ್ ಮಾಡ್ತಾನೆ, ಆ ಹಿಂದ್ಗಡೆ ಇರುವಂತ ರೀಸನ್ ನ ಹುಡುಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಸೊ ಅಲ್ಲಿಂದ ಬುದ್ಧ ಸುಮಾರು ವರ್ಷ ತಿರುಗಾಡ್ತಾನೆ. ಸುಮಾರು ವರ್ಷ ತಿರುಗಾಡಬೇಕಾದ್ರೆ ಇನಿಷಿಯಲ್ ಸ್ಟೇಜ್ ನಲ್ಲಿ ಹಿ ವಾಸ್ ಎ ಡಿಸಿಪಲ್ ಆಫ್ ಅಲಾರ ಕಲಾಮ ಮತ್ತೆ ಉದ್ದಕ ರಾಮಪುತ್ತ ಅಂತ ಇಬ್ರು ಸಿಗ್ತಾರೆ. ಅವರ ಡಿಸಿಪಲ್ ಆಗೋದನ್ನ ನಾವು ನೋಡ್ತೀವಿ ಬುದ್ಧ. ಆದ್ರೆ ಬುದ್ಧನಿಗೆ ಅವ್ರ ಹತ್ರನೂ ಕೂಡ ಆನ್ಸರ್ ಸಿಗೋದಿಲ್ಲ. ಅವನೇನ್ ಹುಡುಕ್ತಾ ಇರುವಂತ ಕ್ವಶನ್ಸ್ಗೆ ಅವ್ರ ಹತ್ರನೂ ಕೂಡ ಆನ್ಸರ್ ಸಿಗೋದಿಲ್ಲ. ಸೊ ಅದೇ ತರ ಆನ್ಸರ್ ಸಿಗದೆ ಇರುವಂತ 5 ಜನ ಸೋದರ ಸನ್ಯಾಸಿಗಳ ಜೊತೆ ಏನ್ ಮಾಡ್ತಾನೆ, ಪ್ರಾಕ್ಟೀಸಸ್ ನ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಧ್ಯಾನ ಮಾಡೋದಾಗಿರ್ಬೋದು, ತಪಸ್ ಮಾಡೋದಾಗಿರ್ಬೋದು, ಇಲ್ಲ ಜೈನಿಸಮ್ ಅಲ್ಲಿ ಊಟ ಬಿಡೋದಿದೆ ಅಲ್ವಾ, ಎಕ್ಸ್ಟ್ರೀಮ್ ಪೆನೆನ್ಸ್, ಅದನ್ನ ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು, ಎಲ್ಲಾನು ಕೂಡ ಮಾಡ್ತಿರ್ತಾನೆ. ಬುದ್ಧನಿಗೆ ಏನಾಗುತ್ತೆ, ಒಂದು ದಿನ ಬುದ್ಧ ಕುತ್ಕೊಳ್ತಾನೆ ತಪಸ್ ಮಾಡ್ಬೇಕು. ಇವಾಗ ಏನಂತ ಅವತ್ತಿನ ಒಂದು ನೆನ್ಪಿಟ್ಕೊಳ್ಳಿ, ಬುದ್ಧಿಸಂ ಬರೋದಕ್ಕಿಂತ ಮುಂಚೆ, ಬುದ್ಧ ಬರೋದಕ್ಕಿಂತ ಮುಂಚೆನೂ ಕೂಡ ಜೈನಿಸಂ ಇತ್ತು. ಬುದ್ಧನಿಗಿಂತ ಮುಂಚೆ ಮಹಾವೀರ ಬಂದಿರ್ತಾನೆ ಆಲ್ರೆಡಿ. ಸೊ ಜೈನ್ ಪ್ರಾಕ್ಟೀಸಸ್ ಏನಿರುತ್ತೆ, ಆ ಜೈನ್ ಪ್ರಾಕ್ಟೀಸಸ್ ವರ್ ಪ್ರಿವಿಲೆಂಟ್ ಇನ್ ದೋಸ್ ಡೇಸ್. ಸೊ ಏನೇನ್ ಮಾಡ್ತಾನೆ, ಅವನು ಕೂಡ ಜೈನ್ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡ್ತಾನೆ. ಏನು ಉಪವಾಸ ಇದ್ಬಿಟ್ಟು ಕಂಪ್ಲೀಟ್ ಆಗಿ ಉಪವಾಸ ಇದ್ರೆ ಏನಾಗುತ್ತೆ, ಇನ್ನೇನ್ ಸಾಯೋ ಸ್ಟೇಜ್ ಅಲ್ಲಿ ನನಗೆ ಜ್ಞಾನೋದಯ ಆಗಬಹುದು ಅಂತ ಹೇಳ್ಬಿಟ್ಟು ಬುದ್ಧ ಏನ್ ಮಾಡ್ತಾನೆ, 21 ದಿನನೋ 31 ದಿನ ಉಪವಾಸ ಕುತ್ಕೊಂಡು ತಪಸ್ಸಿಗೆ ಕುತ್ಕೊಂಡ್ಬಿಡ್ತಾನೆ. 2 ಜನ ಅವನ ಸೋದರ ಸನ್ಯಾಸಿಗಳಿರ್ತಾರೆ, 5 ಅಸೆಟಿಕ್ಸ್. ಇವರು ಕೂಡ ತಪಸ್ ಮಾಡ್ತಾ ಕುತ್ಕೊಳ್ತಾರೆ. ಅವ್ರ ಕೈಲಿ ಅಷ್ಟೊಂದು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಬುದ್ಧನಷ್ಟು ವಿಲ್ ಇರಲಿಲ್ಲ ಅವ್ರಿಗೆ. ಸೊ ಬೇಗ ಕಂಡ್ಬಿಟ್ಬಿಡ್ತಾರೆ, ನೋಡ್ತಾರೆ ಬುದ್ಧ ತಪಸ್ ಮಾಡ್ತಾನೆ ಇದ್ದಾನೆ, ಇನ್ನೇನ್ ಮೂಳೆ ಎಲ್ಲ ಕಾಣ್ತಾ ಇದೆ ಬುದ್ಧಂದು. 21 ದಿನ ಆದ್ರೂ ಕೂಡ ಕಂಡ್ಬಿಟ್ಟಿಲ್ಲ. 21 ದಿನ ಆದ್ಮೇಲೆ ಬುದ್ಧ ಕಂಡ್ಬಿಡ್ತಾನಂತೆ. ಕಂಡ್ಬಿಟ್ಟಾದ್ಮೇಲೆ ಫಸ್ಟ್ ಅವರೆಲ್ಲ ವೆಯ್ಟ್ ಮಾಡ್ತಿರ್ತಾರಂತೆ, ಬುದ್ಧನ್ಗೆ ಜ್ಞಾನೋದಯ ಆಗ್ಬಿಟ್ಟಿದೆ, ಸಿದ್ಧಾರ್ಥನ್ಗೆ ಜ್ಞಾನೋದಯ ಆಗ್ಬಿಟ್ಟಿದೆ, ಅವ್ನು ಫಸ್ಟ್ ಶರಮನ್ನ ಕೊಡ್ತಾನೆ, ಫಸ್ಟ್ ಬೋಧನೆ ಕೊಡ್ತಾನೆ ನಮ್ಗೆ ಅಂತ ವೆಯ್ಟ್ ಮಾಡ್ತಾ ಕುತ್ಕೊಂಡಿರ್ತಾನೆ. ಅವನೇನ್ ಹೇಳ್ತಾನೆ, ಹೋಗಿ ಸ್ವಲ್ಪ ಊಟ ತಗೊಂಬರ್ರಪ್ಪ ಅಂತ ಹೇಳ್ತಾನೆ. ಅವ್ರಿಗೆ ಬಹಳ ಬೇಜಾರಾಗ್ಬಿಟ್ಟಿದೆ. ಏನೋ ಜ್ಞಾನೋದಯ ಆಗಿರೋದನ್ನ ಹೇಳ್ತಾನೆ ಬುದ್ಧ ಅಂತ ಹೇಳಿದ್ರೆ, ನೀನು ಊಟ ಕೇಳ್ತೀಯನಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ ಬುದ್ಧನ. ನಾವು ಬುದ್ಧನಿಗೆ ಏನ್ ಅವೇರ್ನೆಸ್ ಬಂದಿತ್ತು ಅಂತ ಹೇಳಿದ್ರೆ, ಊಟ ಬಿಡೋದ್ರಿಂದ, ತಿಂಡಿ ಬಿಡೋದ್ರಿಂದ, ನಿದ್ದೆಗಳನ್ನ ಏನ್ ನಮ್ದು ಫಿಸಿಕಲ್ ನೀಡ್ಸ್ ಏನಿದೆ ಅದನ್ನ ಬಿಡೋದ್ರಿಂದ ವಿ ಕ್ಯಾನಾಟ್ ಅಟೈನ್ ಸಾಲ್ವೇಷನ್, ಅದನ್ನ ಬಿಡೋದ್ರಿಂದ ಮೋಕ್ಷ ಸಿಗಲ್ಲ ಅನ್ನೋದು ಬುದ್ಧ ಆಗುತ್ತೆ. ಅದಕ್ಕೋಸ್ಕರ ಹುಡುಕೊಂಡು ಹೋಗ್ತಾನೆ. ಈ ಸುಜಾತ ಅಂತ ಹೇಳ್ಬಿಟ್ಟು ಲೋವರ್ ಕಾಸ್ಟ್ ಹೆಂಗ್ಸ್ ಹೋಗ್ಬಿಡ್ತಾಳೆ, ಅವಳ ಕಡೆಯಿಂದ ಹಿ ಅಕ್ಸೆಪ್ಟೆಡ್ ಅ ಗ್ಲಾಸ್ ಆಫ್ ಮಿಲ್ಕ್. ಹೀಗೆ ಮತ್ತೆ ಸುಮಾರು ವರ್ಷ ಕಳಿಯುತ್ತೆ, 2 ವರ್ಷ ಕಳಿಯುತ್ತೆ. ಅವನೇನ್ ಮಾಡ್ತಾನೆ, ಈ ಬೋಧ ಗಯಾ ಹತ್ರ ಹೋಗ್ತಾನೆ. ಬಿಹಾರ್ನಲ್ಲಿ ಗಯಾ ಅಂತ ಒಂದು ಪ್ಲೇಸ್ ನೋಡ್ತೀವಿ ನಾವು. ಈ ಗಯಾ ಹತ್ರ ಒಂದು ಆಲದ ಮರದ ಕೆಳಗಡೆಗೆ ಎಲ್ಲೋಯ್ತದ್ದು, ಬ್ಯಾನಿಯನ್ ಟ್ರೀ. ಈ ಬೋಧ ಗಯದಲ್ಲಿ ಒಂದು ದೊಡ್ಡ ಆಲದ ಮರದ ಕೆಳಗಡೆಗೆ ಇವತ್ತು ನನಗೆ ಅದೇನ್ ಹುಡುಕ್ತಾ ಇದ್ದೀನಿ ಅದು ಆನ್ಸರ್ ಸಿಗಬೇಕು, ಇಲ್ಲ ನಾನು ಸಾಯ್ಬೇಕು ಅಂತ ಬುದ್ಧ ಡಿಸೈಡ್ ಮಾಡಿ ಕೂತ್ಕೊಳ್ತಾನೆ. ಅಲ್ಲಿ ವೈಶಾಖ ಪೂರ್ಣಿಮಾ ದಿನ 35 ವರ್ಷ ಆಗಿದ್ದಾಗ ಬುದ್ಧನಿಗೆ ಫಾಲ್ಗು ರಿವರ್ ಅಂತ ಕರೀತಾರೆ, ನಿರಂಜನಾ ರಿವರ್ ಅಂತ ಕರೀತಾರೆ. ಆ ನಿರಂಜನಾ ರಿವರ್ನ ಬ್ಯಾಂಕ್ಸ್ ಹತ್ರ ಬ್ಯಾನಿಯನ್ ಟ್ರೀನ ಕೆಳಗಡೆಗೆ ಸಿದ್ಧಾರ್ಥ ಏನಾಗ್ತಾನೆ, ಬುದ್ಧ ಆಗ್ತಾನೆ. ಈ ಸಿದ್ಧಾರ್ಥ ಬುದ್ಧ ಆದಾಗ, ಜ್ಞಾನೋದಯ ಆದಾಗ ಅವನಿಗೆ ಬ್ರಹ್ಮ ಬಂದು ಹೇಳ್ತಾನಂತೆ, 5 ಜನ ನಿನ್ಗೆ ಕೋಆಪರೇಟ್ ಮಾಡೋದು, ನಿನ್ ಜೊತೆಗೆ ಸೋದರ ಸನ್ಯಾಸಿಗಳು ತಿರುಗಾಡ್ಕೊಂಡಿದ್ರು, ಫಸ್ಟ್ ಸೆರೆಮನ್ ಕೊಡ್ಬೇಕಾಗಿರೋದು ಅವ್ರಿಗೆ ಅಂತ ಹೇಳ್ಬಿಟ್ಟು. ಸೊ ಬುದ್ಧ ಏನ್ ಮಾಡ್ತಾನೆ, ಆ
ಆ ಗಯಾಯಿಂದ ಹುಡುಕೊಂಡು ಎಲ್ಲಿಗೆ ಬರ್ತಾನೆ ಅವನು? ಯಾವ್ದಪ್ಪ ಜಾಗ ಅದು? ವಾರಣಾಸಿ ಹತ್ರ. ಅಲ್ಲ, ಫಸ್ಟ್ ಸೆರೆಮನ್ ಕೊಟ್ಟಿದ್ದು ಸಾರಾನಾಥ್ ಅಲ್ಲ? ಸಾರಾನಾಥ್. ಅವ್ನು ಹುಡುಕೊಂಡು ಬರ್ತಾನೆ ಸಾರಾನಾಥ್ಗೆ. ಈ ಸಾರಾನಾಥ್ ಅಲ್ಲಿ ಒಂದು ಜಿಂಕೆ ಪಾರ್ಕ್ ಇರುತ್ತೆ. ಆ ಡೀರ್ ಪಾರ್ಕ್ ನಲ್ಲಿ 5 ಜನ ಸನ್ಯಾಸಿಗಳು ಕುತ್ಕೊಂಡು ತಪಸ್ ಮಾಡ್ತಾರೆ. ಪಾಪ ಅವ್ರಿಗೂ ಕೂಡ ಜ್ಞಾನೋದಯ ಆಗಿಲ್ಲ. ಬುದ್ಧ ಹತ್ರ ಬರ್ತಾ ಒಂದು ರೀತಿಯಲ್ಲಿ ಲೈಟ್ ಬಂದಂಗೆ ಆಗುತ್ತಂತೆ ಅವ್ರಿಗೆ. ಅವರು ಅಬಂಡನ್ ಮಾಡಿ ಹೋಗಿರ್ತಾರೆ. ಏನಕ್ಕೆ? ನೀನು ಊಟ ಮಾಡ್ಬಿಟ್ಟೆ ನೀನು ಅಂತ ಹೇಳ್ಬಿಟ್ಟು. ಸೊ ಅಬಂಡನ್ ಮಾಡಿರೋ 5 ಜನಗಳಿಗೆ ಯಾರ್ಯಾರದು? ಮಹಾನಾಮ, ಕೌದನ, ಬಡ್ಡಿಯ, ಬಪ್ಪ ಮತ್ತೆ ಅಶ್ವಜಿತ ಅಂತ ಏನ್ 5 ಜನ ಡಿಸಿಪಲ್, 5 ಜನ ಅವನ ಸೋದರ ಸನ್ಯಾಸಿಗಳಿದ್ರು. ದೇ ಬಿಕೇಮ್ ಹಿಸ್ ಫಸ್ಟ್ ಡಿಸಿಪಲ್ಸ್. ಈ 5 ಜನಗಳಿಗೆ ಈ ಸಾರಾನಾಥ್ ಇಂದು ಡೀರ್ ಪಾರ್ಕ್ ನಲ್ಲಿ ಬುದ್ಧ ಏನ್ ಮಾಡ್ತಾನೆ? ಫಸ್ಟ್ ಉಪದೇಶ ಕೊಡೋದನ್ನ ನಾವು ನೋಡ್ತೀವಿ. ಎಲ್ಲಿ? ಸಾರಾನಾಥ್ ಅಲ್ಲಿ. ಅದಾದ್ಮೇಲೆ ಕಡೆಗೆ ಸುಮಾರು 40 ವರ್ಷ ಉಪದೇಶಗಳನ್ನ ನೀಡ್ತಾನೆ. ಕೊಡ್ತಾ ಇಡೀ ಎಸ್ಪೆಷಲಿ ಈಸ್ಟರ್ನ್ ಇಂಡಿಯಾದಲ್ಲಿ ಬುದ್ಧ ತಿರುಗಾಡೋದನ್ನ ನಾವು ನೋಡ್ತೀವಿ. ಫೈನಲಿ ಏನಾಗುತ್ತೆ? ಫೈನಲಿ ಒಂದು ದಿನ ಚುಂಡ ಅಂತ ಒಬ್ಬ ಬ್ಲಾಕ್ ಸ್ಮಿತ್ ಇರ್ತಾನೆ. ಈ ಚುಂಡನ ಹತ್ರ ಏನ್ ಮಾಡ್ತಾನೆ? ಬಹಳ ಹೊಟ್ಟೆ ಹಸ್ದಿರುತ್ತೆ. ಅವ್ನು ಭಿಕ್ಕು ಅಲ್ವಾ, ಎಲ್ಲ ತ್ಯಾಗ ಮಾಡಿದ್ದೇನೆ ಅಂತ ಹೇಳಿದ್ರೆ ಯಾರಾದ್ರೂ ಕೊಟ್ರೆ ಮಾತ್ರ ತಿನ್ನುವಂಥದ್ದು, ಇಲ್ಲಾಂದ್ರೆ ಹಾಗೆ ಉಪವಾಸ ಇರುವಂಥದ್ದು. ಸೊ ಏನ್ ಮಾಡ್ತಾನೆ? ಹೀಗೆ ಭೌತಿ ಭಿಕ್ಷಾಂದೇಹಿ ಅಂತ ಕೇಳ್ಕೊಂಡು ಹೋಗ್ತಿರ್ತಾನೆ. ಈ ಚುಂಡ ಏನ್ ಮಾಡ್ತಾನೆ? ನನ್ನ ಹತ್ರ ಇರೋದು ಅನ್ನ ಮತ್ತೆ ಹಂದಿ ಮಾಂಸ ಮಾತ್ರ ಅಂತ ಹೇಳ್ತಾನೆ. ಸರಿ, ಅದೇ ಕೊಡು ಅಂತಾನೆ. ಬುದ್ಧ ತಿಂತಾನೆ. ಏನಾಗಿರುತ್ತೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಈ ಪೋರ್ಕ್ ಅಲ್ಲಿ ಲಾಡಿ ಹುಳ ಅಂತ ಬರುತ್ತೆ. ಅದೇನಾದ್ರು ಕರೆಕ್ಟಾಗಿ ಕ್ಲೀನ್ ಮಾಡ್ದಂಗೆ ತಿಂದ್ಬಿಟ್ರೆ ಲಾಡಿ ಹುಳನ, ಅದು ಒಳಗಡೆ ಸೇರ್ಕೊಂಡ್ಬಿಟ್ಟು ನಮ್ಮನ್ನು ಹೀರಿ ನಮ್ಮ ಎಲ್ಲ ಸತ್ವನ ಹೀರ್ಬಿಟ್ಟು ನಮ್ಮನ್ನು ಕೊಂದಾಕ್ಬಿಡುತ್ತೆ. ಸೊ ಬುದ್ಧ ಯಾವಾಗ ಈ ಪೋರ್ಕ್ ನ ಕನ್ಸ್ಯೂಮ್ ಮಾಡ್ತಾನೆ, ಆ ಲಾಡಿ ಹುಳನ ಸೇರ್ಕೊಳ್ಳುತ್ತೆ. ಬುದ್ಧ ವೀಕ್ ಆಗ್ತಾ ಹೋಗ್ತಾನೆ. ಫೈನಲಿ ಕುಶಿನಗರ ಅನ್ನೋಂಥ ಒಂದು ಪ್ಲೇಸ್ ನಲ್ಲಿ ಬುದ್ಧನ ಎಂಡ್ ಆಗೋದನ್ನ ನಾವು ನೋಡ್ತೀವಿ. ಈ ಬುದ್ಧನ ಎಂಡ್ ಆಗುತ್ತೆ. ಎಂಡ್ ಆಗ್ಬೇಕಾದ್ರೂ ಕೂಡ ಅವನ ಡಿಸಿಪಲ್ಸ್ ಯಾರಿದ್ರು? ಬಹಳ ಇಂಪಾರ್ಟೆಂಟ್ ಆಗಿರುವಂತ ಡಿಸಿಪಲ್ಸ್ ಸರಿಪುತ್ತ, ಮೊಗ್ಗಲನ್ನ, ಆನಂದ, ಕಶ್ಯಪ ಮತ್ತೆ ಉಪಾಲಿ. ದೀಸ್ ವರ್ ದ 5 ಪ್ರಿನ್ಸಿಪಲ್ ಡಿಸಿಪಲ್ಸ್ ಆಫ್ ಬುದ್ಧ. ಬಹಳ ಕ್ಲೋಸ್ ಅಸೋಸಿಯೇಟ್ಸ್ ಅಂತ ಹೇಳ್ಬೋದು ನಾವು ಬುದ್ಧನದ್ದು. ಅದ್ರಲ್ಲೂ ಕೂಡ ಆನಂದ ಅಂತ ಏನ್ ನೋಡ್ತೀವಿ ನಾವು, ಆನಂದ ವಾಸ್ ಅ ಕ್ಲೋಸೆಸ್ಟ್ ಡಿಸಿಪಲ್ ಆಫ್ ಬುದ್ಧ ಅಂತ ಹೇಳ್ಬೋದು ನಾವು. ಸೊ ಆನಂದನಿಗೆ ಇನಿಷಿಯಲ್ ಸ್ಟೇಜ್ ನಲ್ಲಿ ಬುದ್ಧ ಮಲ್ಕೊಂಡಿರ್ತಾನೆ, ಇನ್ನೇನು ಸಾಯೋದಕ್ಕೆ ಹತ್ರ ಆಗ್ತಿದ್ದಾನೆ. ಆದ್ರೂ ಕೂಡ ಸೆಲ್ಫ್ ರಿಲಯನ್ಸ್ ಬಗ್ಗೆ, ಇನ್ನೊಂದ್ರ ಬಗ್ಗೆ ಮತ್ತೊಂದ್ರ ಬಗ್ಗೆ ಬೋಧನೆಗಳನ್ನ ಕೊಡ್ತಾನೆ ಇರ್ತಾನೆ. ಯಾರಿಗೆ ಹೇಳ್ತಿರ್ತಾನೆ? ಆನಂದನಿಗೆ ಹೇಳ್ತಿರ್ತಾನೆ. ಆನಂದ ಜನಗಳಿಗೆ ಹೇಳ್ತಿರ್ತಾನೆ. ಸೊ ಫೈನಲಿ ಒಂದು ದಿನ ಏನಾಗುತ್ತೆ? ಬುದ್ಧ ರಾತ್ರಿ ಮಲ್ಕೊಳ್ತಾನೆ, ಬೆಳಗ್ಗೆ ಹೇಳೋದಿಲ್ಲ. ಸೊ ಅಲ್ಲಿಗೆ ಬುದ್ಧನ ಪರಿನಿರ್ವಾಣ ಆಗೋದನ್ನ ನಾವು ನೋಡ್ತೀವಿ. ಬುದ್ಧನ ಎಂಡ್ ಆಗೋದನ್ನ ನಾವು ನೋಡ್ತೀವಿ. ಸಾಯ್ಬೇಕಾದ್ರೂ ಕೂಡ ಧರ್ಮದ ಬಗ್ಗೆನೇ ಬುದ್ಧ ಟೀಚಿಂಗ್ಸ್ ಕೊಡ್ತಾ ಸಾಯ್ತಾ ಇದ್ದ ಅಂತಾನು ಈ ಆನಂದ ಮೆನ್ಷನ್ ಮಾಡಿರೋದನ್ನ ನಾವು ನೋಡ್ತೀವಿ. ಸೊ ಇದು ಬುದ್ಧನ ಸ್ಟೋರಿ ಅಂತ ಹೇಳ್ಬೋದು ನಾವು. ಏನಕ್ಕೆ ಬುದ್ಧ ಇಂಪಾರ್ಟೆಂಟ್ ಆಗ್ತಾನೆ? ಇಲ್ಲೇನ್ ನೋಡ್ತೀವಿ ನಾವು ಅಂತ ಹೇಳಿದ್ರೆ, ಬುದ್ಧಿಸಮ್ ಅಲ್ಲಿ ಬುದ್ಧನ ಒಂದೊಂದು ಈವೆಂಟ್ಗೂ ಕೂಡ ಒಂದೊಂದು ಸಿಂಬಲ್ನ ಅಸೋಸಿಯೇಟ್ ಮಾಡಿದ್ದಾರೆ. ಇನಿಷಿಯಲ್ ಸ್ಟೇಜ್ ನಲ್ಲಿ ಬುದ್ಧನನ್ನ ಯಾವುದೇ ಕಾರಣಕ್ಕೂ ಹ್ಯೂಮನೈಸ್ಡ್ ಫಾರ್ಮ್ ನಲ್ಲಿ ವರ್ಷಿಪ್ ಮಾಡ್ತಾ ಇರ್ಲಿಲ್ಲ. ಬುದ್ಧನನ್ನ ದೇವರು ಅಂತ ಅಂದ್ಕೊಂಡಿರ್ಲಿಲ್ಲ. ಬುದ್ಧ ವಾಸ್ ಮಾಸ್ಟರ್. ಬುದ್ಧನನ್ನ ಗುರು ಅಂತ ಅಂದ್ಕೊಂಡಿದ್ರು. ಸೊ ಬುದ್ಧನ ಲೈಫ್ ಸ್ಟೋರಿಗಳನ್ನ ಡಿಪಿಕ್ಟ್ ಮಾಡೋದಕ್ಕೆ ದೇ ವರ್ ನಾಟ್ ರೆಪ್ರೆಸೆಂಟಿಂಗ್ ಬುದ್ಧ. ಏನಕ್ಕೆ? ಐಡಲ್ ವರ್ಷಿಪ್ ನ ಅಪೋಸ್ ಮಾಡ್ತಿರ್ತಾರೆ ಬುದ್ಧಿಸಮ್ ಅಲ್ಲಿ. ಬುದ್ಧ ಐಡಲ್ ವರ್ಷಿಪ್ ನ ಅಪೋಸ್ ಮಾಡ್ತಿರ್ತಾನೆ. ಸೊ ಅದಕ್ಕೋಸ್ಕರ ಬುದ್ಧನ 5 ಈವೆಂಟ್ ಗಳನ್ನ ಸಿಂಬಲೈಸ್ ಮಾಡೋದಕ್ಕೆ 5 ಈವೆಂಟ್ಗಳಿಗೆ 5 ಸಿಂಬಲ್ಸ್ ಗಳನ್ನ ಅಸೋಸಿಯೇಟ್ ಮಾಡೋದನ್ನ ನಾವು ನೋಡ್ತೀವಿ. ಅವನ ಬರ್ತ್ಗೆ ಲೋಟಸ್ ನ ರೆಪ್ರೆಸೆಂಟ್ ಮಾಡ್ತಾರೆ, ಇಲ್ಲ ಬುಲ್ ನ ರೆಪ್ರೆಸೆಂಟ್ ಮಾಡ್ತಾರೆ. ಗ್ರೇಟ್ ಡಿಪಾರ್ಚರ್ ಅಂದ್ರೆ ಮಹಾಭಿನಿಷ್ಕಮಣ, ಗ್ರೇಟ್ ರಿನನ್ಸಿಯೇಷನ್ ಏನಿದೆ ಅದಕ್ಕೆ ಹಾರ್ಸ್ ನ ಸಿಂಬಲೈಸ್ ಮಾಡ್ತಾರೆ. ಎನ್ಲೈಟ್ಮೆಂಟ್ಗೆ ಅವನಿಗೆ ಜ್ಞಾನೋದಯ ಆಗುತ್ತಲ್ವಾ, ಆ ಜ್ಞಾನೋದಯಕ್ಕೆ ಬೋಧಿ ಟ್ರೀನ ಸಿಂಬಲೈಸ್ ಮಾಡ್ತಾರೆ. ಫಸ್ಟ್ ಸೆರೆಮನಿ ಅಂದ್ರೆ ಮೊದಲ ಉಪದೇಶ ಏನ್ ಕೊಡ್ತಾನೆ ಅದಕ್ಕೆ ಧರ್ಮಚಕ್ರ ಪರಿವರ್ತನ ಅಂತ ಕರೀತಾರೆ. ಅದನ್ನ ದೇ ರೆಪ್ರೆಸೆಂಟ್ ಥ್ರೂ ವೀಲ್. ಇನ್ನೊಂದು ಕಡೆಗೆ ಡೆತ್, ಬುದ್ಧನ ಪರಿನಿರ್ವಾಣವನ್ನ ಸ್ತೂಪದಲ್ಲಿ ತೋರಿಸೋದನ್ನ ನಾವು ನೋಡ್ತೀವಿ. ಸೊ ಬುದ್ಧ ಸತ್ತೋಗಿರ್ತಾನೆ. ಸತ್ತ ಮೇಲೆ 7 ದಿನ ಅವನ ಬಾಡಿ ಹಾಗೆ ಇಟ್ಟಿರ್ತಾರಂತೆ. ಏನಕ್ಕಂದ್ರೆ ಎಲ್ಲರೂ ಕೂಡ ದರ್ಶನ ಮಾಡಿ ಹೋಗ್ಲಿ ಅಂತ ಹೇಳ್ಬಿಟ್ಟು. ಫೈನಲ್ ಆಗಿ ಅವನನ್ನ ಕ್ರಿಮೇಟ್ ಮಾಡ್ತಾರೆ. ಕ್ರಿಮೇಟ್ ಮಾಡ್ಬಿಟ್ಟು ಬುದ್ಧನ ಏನಿತ್ತು, ಬುದ್ಧನ ರಿಮೈನ್ಸ್ ಏನಿತ್ತು, ಮಾರ್ಟಲ್ ರಿಮೈನ್ಸ್, ಅದೆಲ್ಲಾನು ಕೂಡ 8 ಪಾರ್ಟ್ ಆಗಿ ಡಿವೈಡ್ ಮಾಡಿಬಿಟ್ಟು 8 ಸ್ತೂಪಗಳನ್ನ ಕಟ್ಟೋದನ್ನ ನಾವು ನೋಡ್ತೀವಿ ಫಸ್ಟ್ ಟೈಮ್ ಅಲ್ಲಿ. ಸೊ ಬುದ್ಧನ ಸ್ತೂಪದಲ್ಲಿ ಏನಿರುತ್ತೆ, ಸ್ತೂಪದಲ್ಲಿ ಬುದ್ಧನ ರಿಲಿಕ್ಸ್ ನ ವರ್ಷಿಪ್ ಮಾಡೋದನ್ನ ನಾವು, ಮಾರ್ಟಲ್ ರಿಮೈನ್ಸ್ ಏನಿರುತ್ತೆ ಅದನ್ನ ವರ್ಷಿಪ್ ಮಾಡೋದನ್ನ ನಾವು ನೋಡ್ತೀವಿ. ಸೊ ಅದಕ್ಕೋಸ್ಕರ ಪರಿನಿರ್ವಾಣಕ್ಕೆ ದ ರೆಪ್ರೆಸೆಂಟೆಡ್ ಥ್ರೂ ಸ್ತೂಪ.